₹1 ಕೆಮಿಕಲ್ ಇಲ್ಲದೆ 100% ನ್ಯಾಚುರಲ್. ಸ್ನೇಹಿತರೆ, ಮರಿ ಸಂಖ್ಯೆ ನೋಡಿ, 1ರಲ್ಲಿ 20 ರಿಂದ 30 ಮರಿ. ಹೈಟ್ ನೋಡಿ, 6 ಅಡಿ 7 ಅಡಿ, ಬರೀ 5 ತಿಂಗಳಿಗೆ 100 ಟನ್ ಕಬ್ಬು ಬೆಳೆಯೋದು ಹೇಗೆ ಅಂತ ತಿಳ್ಕೊಬೇಕಾ? ಎಲ್ರಿಗೂ ನಮಸ್ಕಾರ, ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಇಂದ. 1 ಎಕರೆ ಕಬ್ಬು ಬೆಳಿಬೇಕಂದ್ರೆ ಫಸ್ಟ್ ಇಂದ ಏನ್ ಮಾಡ್ಬೇಕು? ತುಂಬಾ ಕನ್ಫ್ಯೂಷನ್ ಇದೆ, 100 ತರ ಪದ್ಧತಿ ಇದೆ. ಅದೆಲ್ಲ ಈಸಿ ಮಾಡ್ಕೊಡಕ್ಕೆ ಕಬ್ಬು ಯಾವ ವೆರೈಟಿ ಹಾಕ್ಬೇಕು, ಕಬ್ಬು ನೀರೆಷ್ಟು ಕೊಡ್ಬೇಕು, ಕಬ್ಬು ನಾಟಿ ಹೇಗೆ ಮಾಡ್ಬೇಕು, ಎಲ್ಲದನ್ನು ಒಂದು ಕೋರ್ಸಲ್ಲೇ ಹೇಳ್ಕೊಡ್ತೀರಿ. ಕಿರಣ್, ರೋಗ ಇಲ್ಲದೆ ಕೆಮಿಕಲ್ ಇಲ್ಲದೆ ಹೇಗೆ ಬೆಳೆಯಕ್ಕೆ ಸಾಧ್ಯ ಇದೆಯಲ್ಲ? ಕರೆಕ್ಟಾಗಿ ಕೇಳಿದ್ರಿ. ಇವತ್ತಿನ ದಿನ ಒಂಚೂರು ಕೆಮಿಕಲ್ ಇಲ್ಲದೆ ಬೆಳೆಯೋಕೆ ಆಗೋದೇ ಇಲ್ಲ ಅಂತಾರೆ. ನಾವು 1 ಡ್ರಾಪ್ ಕೆಮಿಕಲ್ ಆಗದೆ ಇಷ್ಟು ಚೆನ್ನಾಗಿ ಬೆಳೆದಿರೋದಕ್ಕೆ ಒಂದು ರಾಮಬಾಣ ತೋರಿಸ್ತೀನಿ, ಬನ್ನಿ. ಈ ಪ್ರಪಂಚದಲ್ಲಿರೋ ಎಲ್ಲ ಬೆಳೆಗೂ ಇದೊಂದೇ ರಾಮಬಾಣ. ಇದನ್ನೇ ಬುಡಕ್ಕೆ ಹಾಕೋದು, ಇದನ್ನೇ ಸ್ಪ್ರೇ ಮಾಡೋದು, ಎಲ್ಲದಕ್ಕೂ ಒಂದೇ. ತಿಂಗಳಿಗೆ ಬರೀ ₹2,000. ನಮ್ಮ ಫಸ್ಟ್ ಜೀವಾಣುಗಳು ಎಷ್ಟು ಸುಲಭ ಅಂದ್ರೆ, ಡ್ರಿಪ್ಪಲ್ ಬಿಡೋರು ಕಬ್ಬಿಗೆ ಡ್ರಿಪ್ಪಲ್ ಬಿಡ್ಬೋದು, ಇಲ್ಲ ಅಂದ್ರೆ 1 ಎಕರೆಗೆ 500 ಲೀಟರ್ ಮಾಡ್ಕೊಂಡು ಈ ತರ ಸುರ್ಕೊಂಡು ಹೋಗೋದು ವೀಕ್ಷಕರೇ. ನಮ್ಮ ಫಸ್ಟ್ ಜೀವಾಣುಗಳು ಗಿಡಕ್ಕೆ ಬೇಕಾಗಿರೋಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಡುತ್ತದೆ, ಹಾಗೂ ಎಲ್ಲ ತರ ರೋಗಗಳನ್ನು ಕಂಟ್ರೋಲ್ ಮಾಡುತ್ತೆ. ನಾನು ಗ್ಯಾರಂಟಿ ಕೊಡ್ತೀನಿ, ಫಸ್ಟ್ ಅರ್ತ್ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಮ್ಮ ಪದ್ಧತಿ ಫಾಲೋ ಮಾಡಿ, ಸಕ್ಸಸ್ ಗ್ಯಾರಂಟಿ.